ಇನ್ನು ಮುಂದಿನ ಪ್ರಶ್ನೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಮೊದಲನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಮೊದಲನೇ ಪದವು ಅಂತ ಹೇಳ್ತಾನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 13 ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. 3ನೇ ಪದ 13 ಅಂದಾಗ A3 = 13 ವಿದ್ಯಾರ್ಥಿಗಳೇ. ನಂತರ 2ನೇ ಪದ 3ನೇ ಪದ 13, 2ನೇ ಪದ A2 = ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ A2 = 8 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂದರೆ A = ? ಇದನ್ನು ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳು. ಅಂದರೆ 3ನೇ ಪದ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ 13, 2ನೇ ಪದ ಕೊಟ್ಟಿದ್ದಾನೆ 8. ಹಾಗಾದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಇದ್ದಾನೆ. ಹಾಗಾದರೆ ಮೊದಲ ಪದ ಯಾವ ಥರ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳು? ಈಗಾಗಲೇ ನಾನು ಹೇಳಿದ್ನಲ್ಲ, 3 ಕೊಟ್ಟಾಗ ಒಂದನ್ನು ಕಡಿಮೆಗೊಳಿಸಿದಾಗ ವಿದ್ಯಾರ್ಥಿಗಳೇ ಅಂದರೆ A + 2D = A+2D = 13. ಇದನ್ನು A + D = 8 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದನ್ನು ನಾವು ಸಮೀಕರಣ 1, ಇದನ್ನು ಸಮೀಕರಣ 2, 1 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ A + 2D = 13 ವಿದ್ಯಾರ್ಥಿಗಳೇ, A + D = 8. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ನಾವು ಈಗಾಗಲೇ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ವರ್ಜಿಸುವ ವಿಧಾನವನ್ನು ಕಂಡುಹಿಡಿದಿದ್ದೀವಲ್ಲ, ಅದೇ ಮೂಲಕ ನಾವು ಕಂಡುಹಿಡಿದಾಗ ಪ್ಲಸ್ ಮತ್ತು ಮೈನಸ್ ಇಲ್ಲಿ ವಿರುದ್ಧ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. 2D ಒಳಗೆ D ಹೋದಾಗ D = 13ರಲ್ಲಿ 8 ಹೋದಾಗ 5 ವಿದ್ಯಾರ್ಥಿಗಳಿಗೆ ನಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ದೊರೀತು ವಿದ್ಯಾರ್ಥಿಗಳೇ. ಇನ್ನು ನಂತರ D = 5 ಸಮೀಕರಣ 1ರಲ್ಲಿ ತುಂಬಿದಾಗ ಸಮೀಕರಣ 1ರಲ್ಲಿ ತುಂಬಿದಾಗ ವಿದ್ಯಾರ್ಥಿಗಳೇ ಈಗ ಸಮೀಕರಣ 1 ಏನು ಹೇಳುತ್ತೆ ಅಂತಂದರೆ A + 2D = 13 ವಿದ್ಯಾರ್ಥಿಗಳೇ, A + 2 × 5 ವಿದ್ಯಾರ್ಥಿಗಳೇ. ಯಾಕಂದರೆ ಡಿನ ಬೆಲೆ 5 ನಾವು ತುಂಬಿದಾಗ = 13 ವಿದ್ಯಾರ್ಥಿಗಳೇ. A = 13, 2 ಇಲ್ಲಿ 10 + 10 ಆ ಕಡೆ ಹೋದಾಗ -10 ವಿದ್ಯಾರ್ಥಿಗಳೇ. A = 13ರಲ್ಲಿ 10 ಹೋದಾಗ ನಮಗೆ 3 ದೊರೆಯುವಂಥದ್ದು ವಿದ್ಯಾರ್ಥಿಗಳೇ. A = 3 ಮೊದಲ ಪದವನ್ನು ಕಂಡುಹಿಡಿದು ವಿದ್ಯಾರ್ಥಿಗಳು. ಈ ರೀತಿಯಾಗಿ ನಾವು 1 ಅಂಕದ ಸುಲಭವಾದ ಪ್ರಶ್ನೆಯನ್ನು ಕಂಡುಹಿಡಿದಿದ್ದೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ ಮೊದಲನೇ ಪದ A ಕೊನೆಯ ಪದ L ಆಗಿರುವ ಮೊದಲ ಪದ A ಕೊನೆಯ ಪದ L ಆಗಿರುವ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಈಗಾಗಲೇ ಹೇಳಿದ್ದಲ್ಲ ವಿದ್ಯಾರ್ಥಿಗಳೇ, ಪ್ರತಿ ಪಾಠದಲ್ಲಿ ಬರುವಂಥ ಎಲ್ಲ ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅದನ್ನು ಪ್ರತಿದಿನ ಅದನ್ನು ತೆಗೆಯೋದ್ರ ಮೂಲಕ ನಾವು ಅದನ್ನು ಪ್ರತಿಯೊಂದು ಪಾಠದಲ್ಲಿ ಬರುವಂಥ ಎಲ್ಲ ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ವಿದ್ಯಾರ್ಥಿಗಳೇ ಸುಲಭವಾಗಿ ನಾವು 1 ಅಂಕದ ಪ್ರಶ್ನೆಗಳನ್ನು ನಾವು ನೇರವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ. ಈಗಾಗಲೇ ನಮಗೆ ತಿಳಿದಂತೆ ಮೊದಲನೇ ಪದ A ಕೊನೆಯ ಪದ L ಆಗಿರುವ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೇರವಾಗಿ SN = n/2 A + L ಅನ್ನುವಂಥ ಸೂತ್ರವನ್ನು ನಾವು ಬರೆಯುವಂಥದ್ದು. ಅಥವಾ ಇನ್ನೊಂದು ಹಂತದಲ್ಲಿ ನಾವು ಬರೆದ್ವಿ n/2 A + AN ಅಂಥೇಳಿ ನಾವು ಈಗಾಗಲೇ ಕಂಡುಹಿಡಿದೀವಿ. AN = L ಇವೆರಡರಲ್ಲಿ ಒಂದನ್ನು ನಾವು ತೆಗೆದುಕೊಳ್ಳೋದಾದರೆ ಕೊನೆಯ ಪದ AN ಕೂಡ ಕೊನೆಯ ಪದ, L ಕೂಡ ಕೊನೆಯ ಪದ. ಹಾಗಾಗಿ SN = n/2 A + L ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಎರಡು ಅಂಕದ ಒಂದು ಪ್ರಶ್ನೆ 6, 10, 14 ಅಪ್ ಟು ಡ್ಯಾಶ್ 6, 10, 14 ಅಪ್ ಟು ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 20 ಪದಗಳ ಮೊತ್ತವನ್ನು n = 20 ಕೊಟ್ಟಿದ್ದಾನೆ ಅಂದರೆ S20 ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ, ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಂದರೆ 6, 10, 14 ಅಪ್ ಟು ಡ್ಯಾಶ್ 20ನೇ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೂತ್ರದ ಸಹಾಯದಿಂದ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ A = 6,
ಡಿ ಈಸ್ ಈಕ್ವಲ್ ಟು 10 ಮೈನಸ್ 6 ಈಕ್ವಲ್ ಟು 4 ಬೆಲೆಯನ್ನು ಎ ಮತ್ತು ಡಿ ಬೆಲೆಯನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ನಂತರ ಸೂತ್ರವನ್ನು ಬಳಸೋದ್ರ ಮೂಲಕ ಎಸ್ ಎನ್ ಈಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ ವಿದ್ಯಾರ್ಥಿಗಳೇ. ಈ ಸೂತ್ರವನ್ನು ಬಳಸೋಣ ವಿದ್ಯಾರ್ಥಿಗಳೇ. ಎಸ್ ಎನ್ S20 ಈಕ್ವಲ್ ಟು 20/2 ಇಂಟು 2 ಇಂಟು ಈಗಾಗಲೇ ಎ ಬೆಲೆ ಕಂಡುಹಿಡಿದಿದ್ದೀವಿ 6 ಪ್ಲಸ್ 20 ಮೈನಸ್ 1 ಇಂಟು ಡಿ ಬೆಲೆ 4 ವಿದ್ಯಾರ್ಥಿಗಳೇ. ನಂತರ S20 ಈಕ್ವಲ್ ಟು 2 1 2 10 ಇಂಟು 2 6 12 ಪ್ಲಸ್ 20ರಲ್ಲಿ 1 ಹೋದರೆ 19 ವಿದ್ಯಾರ್ಥಿಗಳೇ ಇಂಟು 4. ಅಂದರೆ ನಮಗಿಲ್ಲಿ 19 4 ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. 12 19 4 ನೋಡಿರಿ ವಿದ್ಯಾರ್ಥಿಗಳೇ. 4 9 36 4 1 4 3 76 19 4 76. ಇಲ್ಲಿ ನಾವು S20 ಈಕ್ವಲ್ ಟು 10 ಇಂಟು 12 ಪ್ಲಸ್ 76 88 ವಿದ್ಯಾರ್ಥಿಗಳೇ. ನಂತರದಲ್ಲಿ S20 ಈಕ್ವಲ್ ಟು 880 ಆಗುತ್ತೆ ಇಂಟು 88 ಇಂಟು 10 ಮಾಡಿದಾಗ 880 ಆಗುತ್ತೆ ವಿದ್ಯಾರ್ಥಿಗಳು. ಅಂದರೆ S20 ಬೆಲೆ ಮೊತ್ತ S20 ಪದಗಳ ಮೊತ್ತ 880 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ ಅಂದರೆ ವಿದ್ಯಾರ್ಥಿಗಳೇ, 2 7 12 ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತದೆ, ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಎಷ್ಟನೇ ಪದ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಇಲ್ಲಿ 2 7 12 ಅಪ್ ಟು ಡ್ಯಾಶ್ 2 7 12 ಅಪ್ ಟು ಡ್ಯಾಶ್ ಎಷ್ಟನೇ ಪದ ಈಸ್ ಈಕ್ವಲ್ ಟು 47 ಆಗಿರುತ್ತೆ ಅಂತೇಳಿ ಕೇಳ್ತಾ ಇದ್ದಾನೆ. ಎಷ್ಟನೇ ಪದ 47 ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೇರವಾಗಿ ಎ ಈಕ್ವಲ್ ಟು ನಾವು 2 ಡಿ ಈಕ್ವಲ್ ಟು 7 ವಿದ್ಯಾರ್ಥಿಗಳೇ. ಅಂದರೆ ನಮಗೆ ಇಲ್ಲಿ ಎನ್ ಈಸ್ ಈಕ್ವಲ್ ಟು 47 ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಎನ್ ಈಸ್ ಈಕ್ವಲ್ ಟು 47 ಕೊಡ್ತಾ ಇದ್ದಾನೆ. ಹಾಗಾದರೆ ಎಷ್ಟನೇ ಪದ ಅಂತ ಹೇಳಿದಾಗ ಎನ್ನನೇ ಪದವನ್ನು ಕಂಡುಹಿಡಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಹಾಗಾದರೆ ಎನ್ ಬೆಲೆ 47 ಈಕ್ವಲ್ ಟು 2 ಪ್ಲಸ್ n ಮೈನಸ್ 1 ಇಂಟು 7 ವಿದ್ಯಾರ್ಥಿಗಳೇ. ಹಾಗಾಗಿ 47 2 ಪ್ಲಸ್ 7n ಮೈನಸ್ 7 ವಿದ್ಯಾರ್ಥಿಗಳೇ. ಅಂದರೆ 47 ಈಕ್ವಲ್ ಟು 7n 7ರಲ್ಲಿ 2 ಕಾದಾಗ ಮೈನಸ್ 5 ವಿದ್ಯಾರ್ಥಿಗಳೇ. 7n ಈಕ್ವಲ್ ಟು 47 ಪ್ಲಸ್ 5 ಮೈನಸ್ 5 ಆ ಕಡೆ ಹೋದಾಗ ವಿದ್ಯಾರ್ಥಿಗಳೇ ಪ್ಲಸ್ 5 ಆಗುತ್ತೆ ವಿದ್ಯಾರ್ಥಿಗಳೇ. ನಂತರ 7n ಈಕ್ವಲ್ ಟು 52 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಡಿನ ಬೆಲೆಯನ್ನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಕ್ಷಮಿಸಿ, ಡಿ ಈಕ್ವಲ್ ಟು 7 ಮೈನಸ್ 2 ಅಂದಾಗ 5 ವಿದ್ಯಾರ್ಥಿಗಳೇ. ಅಂದರೆ ನನ್ನ ಬೆಲೆ ನಾವು ಡಿ ಬೆಲೆ ನಾವು ಇಲ್ಲಿ ಡಿ ಬೆಲೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. n ಮೈನಸ್ 1 ಇಂಟು 5 ಅಂತ ತುಂಬಿದಾಗ 47 ಈಕ್ವಲ್ ಟು 2 ಪ್ಲಸ್ 5n ಮೈನಸ್ 5 ವಿದ್ಯಾರ್ಥಿಗಳೇ. 47 ಈಕ್ವಲ್ ಟು 5n ಮೈನಸ್ 3 ವಿದ್ಯಾರ್ಥಿಗಳೇ. 5n ಈಕ್ವಲ್ ಟು 47 ಮೈನಸ್ 3 ಆ ಕಡೆ ಹೋದಾಗ ವಿದ್ಯಾರ್ಥಿಗಳೇ ಪ್ಲಸ್ 3 ಆಗುತ್ತೆ. ತದನಂತರ 5n ಈಕ್ವಲ್ ಟು 50 ವಿದ್ಯಾರ್ಥಿಗಳೇ. n ಈಸ್ ಈಕ್ವಲ್ ಟು 50/5 ಅಂತ ತೆಗೆದುಕೊಂಡಾಗ 5 1
5 10 n ಈಸ್ ಈಕ್ವಲ್ ಟು 10. ಎಷ್ಟನೇ ಪದ 47 ಆಗಿರುತ್ತೆ ವಿದ್ಯಾರ್ಥಿಗಳೇ? ಹಾಗಾದರೆ 10ನೇ ಪದವು 47 ಆಗಿರುತ್ತೆ ವಿದ್ಯಾರ್ಥಿಗಳೇ. ನಾವು ಇನ್ನು ಇದರಲ್ಲಿ ಬರುವಂತಹ 2 ಅಂಕ ಮತ್ತು 4 ಅಂಕದ ಇನ್ನೆರಡು ಪ್ರಶ್ನೆಗಳನ್ನು ಇನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ತಮಗೆ ಶುಭರಾತ್ರಿ. ಇನ್ನು ಉಳಿದಂಥ ದಿನಗಳಲ್ಲಿ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ತಮ್ಮದಾಗಿರಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸಿ ಈ ಒಂದು ಆನ್ಲೈನ್ ತರಗತಿಗೆ ಇವತ್ತಿಗೆ ಮುಗಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.